ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಪದ್ಮಾವತಿ ಅಂತ. ಊರು ಅರಸೀಕೆರೆ. ವಯಸ್ಸು 40 ವರ್ಷ ತುಂಬಿದೆ. ಸಮಸ್ಯೆ ತೋಟದ ಕೆಲಸಕ್ಕೆ ಕೆಲಸಗಾರ ಬೇಕು. ಸಂಬಳ 30,000 ಕೊಡ್ತೀನಿ. ಗಂಡ ಧೀರಜ್ ನಾಯಕ್. ಆಸೆ ಕೇಳಿಸಿಕೊಳ್ಳುವುದು. ಕೆಲಸ ಮನೆಯಲ್ಲಿಯೇ ಇದ್ದೇನೆ. ಹಂಬಲ ಹೊಸ ಗೂಟ ನೋಡುವುದು. ಸ್ನೇಹಿತರೆ, ಇದು ಇಷ್ಟು ಪದ್ಮಾವತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಆಸೆಗಳು ಹುಟ್ಟಲು ಕಾರಣಗಳು. ಮನೆಯಲ್ಲಿ ಒಬ್ಬಳೇ ಇರ್ತೀನಿ. ಚೂಲು ಜಾಸ್ತಿಯಾಗಿದೆ. ಗಂಡ ಬೆಳಗ್ಗೆ ಹೋದರೆ ರಾತ್ರಿನೇ ಬರ್ತಾರೆ. ಮಿಂಡನ ಸಹವಾಸ ಬೇಕು ಅಂತ ಮನಸ್ಸು ಆಸೆ ಪಡ್ತಾ ಇದೆ. ಗದ್ದೆಗೆ ಹೋದರೂ ಮನಸ್ಸು ಬರ್ತಾ ಇಲ್ಲ. ಅಲ್ಲಿ ಕೆಲಸಗಾರ ಕೂಡ ಇಲ್ಲ. ಮೊಬೈಲ್ನಲ್ಲಿ ಏನಾದರೂ ನೋಡೋಣ ಎಂದರೆ ರಸ ತಾನಾಗಿಯೇ ಸೋರ್ತಾ ಇದೆ. ಗಂಡ ಆದವನು ವಾರಕ್ಕೆ 2 ಸಾರಿಯಾದರೂ ಚೆನ್ನಾಗಿ ಕೇಯುವುದಿಲ್ಲ. ಅವನ ಗೂಟ ತುಂಬಾನೇ ಚಿಕ್ಕದು, ತಳಕ್ಕೆ ಮುಟ್ಟುವುದೇ ಇಲ್ಲ. ಹಾಗಾಗಿ ಜೊತೆಗಾರ ಬೇಕು. ನಿಮ್ಮಲ್ಲಿ ಯಾರಿಗಾದರೂ ಪದ್ಮಾವತಿಯವರ ತಿಂಡಿ ತೀರಿಸಬೇಕೆಂಬ ಆಸೆ ಹುಟ್ಟಿದರೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ ಸಿಗುತ್ತೆ, ನೇರವಾಗಿ ಮಾತನಾಡಿ. ಆಸೆ ಪೂರೈಸುವ ಗಂಡು ಹೀಗಿರಲಿ. ಕೆಲಸಕ್ಕೆ ಬರುವ ಗಂಡು ಕೇಯಲು ರೆಡಿ ಇರಬೇಕು. ಬೆಳಗ್ಗೆ ಗದ್ದೆಯಲ್ಲಿ ದೆಂಗಿದರೆ ರಾತ್ರಿ ಮನೆಯಲ್ಲಿ ದೆಂಗಿ ರಸ ಸೋರಿಸಬೇಕು. ತೂತಿಗೆ ಗೂಟ ಹಾಕುವುದಕ್ಕಿಂತ ಮುಂಚೆ ತೂತಿಗೆ ಜೇನುತುಪ್ಪ ಸವರಿ ಚೆನ್ನಾಗಿ ಚೀಪಿ ಚೆಂಡುಗಳ ಹಾಲು ಕುಡಿಯಬೇಕು. ಗದ್ದೆ ಕೆಲಸದ ಜೊತೆ ನನ್ನ ತೂತಿಗೂ ನೀರು ಬಿಟ್ಟರೆ ಮಾತ್ರ ಸಂಬಳ ಸಿಗುತ್ತೆ. 50 ವರ್ಷ ಒಳಗಿನ ಗಂಡು ಮಾತ್ರ ಕರೆ ಮಾಡಿ. ನೋಡಲು ಆರೋಗ್ಯವಂತರಾಗಿರಬೇಕು. ಮೊದಲು ಗೂಟ ಅಂದರೆ ಸಾಮಾನು ಚೆಕ್ ಮಾಡಿದ ಮೇಲೇನೆ ಕೆಲಸ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ತೃಪ್ತಿಪಡಿಸುವ ಹುಡುಗನ ಗುಣಗಳು ಹೇಗೆಲ್ಲ ಇರಬೇಕು ಅಂತ ವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು: ಸಂಬಳದ ಜೊತೆ ತೂತು ಸಿಗುತ್ತೆ. ಹೋಗಿ ಬರುವುದಕ್ಕೆ ಬೈಕಿನ ವ್ಯವಸ್ಥೆ ಮಾಡಿಸ್ತೀನಿ. ನಮ್ಮಿಬ್ಬರ ಸಂಬಂಧ ಗಂಡನಿಗೆ ಗೊತ್ತಾಗಬಾರದು. ನೀವು ನನಗೆ ಇಷ್ಟ ಆದರೆ ಮಿಂಡನಾಗಿ ಇಟ್ಟಿಕೊಳ್ಳುತ್ತೇನೆ. ನನಗೆ ಇಷ್ಟ ಆದರೆ ವ್ಯಾಪಾರ ಮಾಡುವುದಕ್ಕೆ ಹಣ ಕೊಡ್ತೀನಿ. ವಿಶ್ವಾಸ ಗಳಿಸಿಕೊಂಡರೆ ಮನೆಯಲ್ಲಿ ಜಾಗನೂ ಕೊಡ್ತೀನಿ. ನನ್ನದೇ ಆದ 4 ಸೈಟ್ಗಳಿವೆ. ತೂತಿಗೆ ದಿನಾ ನೀರು ಬಿಟ್ಟರೆ 1 ಸೈಟ್ ಕೊಡ್ತೀನಿ. ಇಷ್ಟ ಆದವರು ಬೇಗ ಕರೆ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಬಹುದು. ಧನ್ಯವಾದಗಳು.